ಆತ ತನ್ನ ಮನೆಯವರು ನಾಪತ್ತೆಯಾಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಸ್ಟೇಷನ್ಗೆ ಬಂದಿದ್ದ. ಯಾಕೋ ಪೊಲೀಸರಿಗೆ ಅನುಮಾನ ಬಂದು ಸ್ವಲ್ಪ ಕೆದಕಿ ವಿಚಾರಿಸಿದಾಗ ಶಾಕಿಂಗ್ ವಿಚಾರ ಹೊರಗೆ ಬಿದ್ದಿದೆ. ತಕ್ಷಣವೇ ಪೊಲೀಸರ ದಂಡೆ ಆತನ ಮನೆಗೆ ಲಗ್ಗೆ ಇಟ್ಟಿದೆ. ಏನಾಗಿತ್ತು ಅಲ್ಲಿ ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಗಂಡು ಮಗನ ಯಾಕೆ ಹಡೆದೆ ನನ್ನವ್ವ ಅಂತ ಹಾಡನ್ನ ಕೇಳಿರ್ತೀರಿ. ಆ ಹಾಡು ಅಕ್ಷರಶಃ ಸತ್ಯ. ಚಂದದ ಹೆಣ್ಮಗು ಇದ್ದರೂ ಗಂಡು ಮಗುವಿಗೆ ಹಂಬಲಿಸೋರಿಗೆ ಈ ಸ್ಟೋರಿ ದೊಡ್ಡ ಪಾಠ. ಟ್ರಿಪಲ್ ಮರ್ಡರ್ಗೆ ಬೆಚ್ಚಿ ಬಿದ್ದ ವಿಜಯನಗರ ಜಿಲ್ಲೆ. ಹಣದಾಸೆಗೆ ಅಪ್ಪ ಅಮ್ಮ ತಂಗಿಯನ್ನೇ ಕೊಂದ ರಾಕ್ಷಸ. ಈ ಫೋಟೋದಲ್ಲಿರುವ ದಂಪತಿ ಹೆಸರು ಭೀಮರಾಜ್ ಜಯಶ್ರೀ, ವಿಜಯನಗರ ಜಿಲ್ಲೆಯ ಕೊಟ್ಟರಿನವರು. ಇವರಿಗೆ ಅಮೃತ, ಅಕ್ಷಯ್ ಎನ್ನುವ ಮಕ್ಕಳಿದ್ದಾರೆ. ಕೊಟ್ಟೂರು ಹರಪ್ಪನಹಳ್ಳಿ ರಸ್ತೆಯಲ್ಲಿರುವ ಟೈರ್ ರಿಪೇರಿ ಅಂಗಡಿ ಇಟ್ಕೊಂಡು ಜೀವನವನ್ನು ನಡೆಸ್ತಾ ಇದ್ರು. ಈ ಸುಂದರ ಕುಟುಂಬಕ್ಕೆ ಮಗ ಅಕ್ಷಯ್ ವಿಲನ್ ಆಗಿ ಬಿಟ್ಟಿದ್ದಾನೆ. ಮೊದಲು ಚೆನ್ನಾಗಿ ಇದ್ದ ಅಕ್ಷಯ್ ಮನೆಹಳರ ಜೊತೆ ಸೇರಿ ದುಶ್ಚಟಗಳಿಗೆ ದಾಸವಾಗಿದ್ದ. ಆನ್ಲೈನ್ನಲ್ಲಿ ಬೆಟ್ಟಿಂಗ್ ಆಡಿ ಮೈತುಂಬ ಸಾಲ ಮಾಡಿಕೊಂಡಿದ್ದ. ಜನವರಿ 26ರಂದು ತಂದೆ ತಂಗಿ ಹೊರಗೆ ಹೋದ ಬಳಿಕ ತಾಯಿ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ಆಮೇಲೆ ಆಗಿದ್ದು ಭೀಕರ ಬೀಭತ್ಸ್ಯ. ಹಣ ನೀಡದಿದ್ದಾಗ ತಾಯಿಯ ಕತ್ತನ್ನ ಸೀಳಿ ಹತ್ಯೆಗೈದಿದ್ದಾನೆ ಪಾಪಿ. ಬೆಡ್ರೂಮ್ನಲ್ಲಿ ತಾಯಿ ದೇಹವಿಟ್ಟು ತಂಗಿಗೆ ಫೋನ್ ಮಾಡಿದ್ದ. ತಂಗಿ ಅಮೃತಾಗೆ ಫೋನ್ ಮಾಡಿ ಮನೆಗೆ ಬಾ ಅಂದಿದ್ದ. ನಿನಗೊಂದು ಗಿಫ್ಟ್ ತಂದಿದ್ದೇನೆ ಬಾ ಅಂತ ಕರೆದಿದ್ದ ಕ್ರೂರಿ ಅಣ್ಣ. ಆಸೆಯಿಂದ ಓಡೋಡಿ ಬಂದಿದ್ದ ತಂಗಿಯ ಕತ್ತನ್ನ ಸೀಳಿದ್ದಾನೆ. ಬಳಿಕ ಬೆಡ್ರೂಮ್ನಲ್ಲಿ ತಾಯಿ ತಂಗಿ ಹೆಣವಿಟ್ಟು ಟಿವಿ ನೋಡ್ತಾ ಇದ್ದ. ಇತ್ತ ಮನೆಗೆ ಬಂದ ತಂದೆಯನ್ನೂ ಮುಗಿಸಿದ್ದಾನೆ ದುರುಳ ಮಗ. ಇನ್ನು ಮನೆಯಲ್ಲಿ ಸಮಾಧಿ ಮಾಡುವುದಕ್ಕೆ ಪ್ಲಾನ್ ಮಾಡಿದ್ದ ಐನಾತಿ ಅಕ್ಷಯ್ ಹಾಲ್ನಲ್ಲಿ ಟೈಲ್ಸ್ ತೆಗೆದು ಗುಂಡಿ ತೋಡಿ ಹೂತು ಹಾಕಿದ್ದಾನೆ. ಜನವರಿ 29ರಂದು ಬೆಂಗಳೂರಿಗೆ ಹೊರಟು ತಿಲಕ್ ನಗರ ಠಾಣೆಗೆ ದೂರು ನೀಡಿದ್ದಾನೆ. ಜಯದೇವ ಆಸ್ಪತ್ರೆಗೆ ಬಂದ ತಂದೆ ತಾಯಿ ತಂಗಿ ನಾಪತ್ತೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ. ಡೌಟ್ ಬಂದು ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿದಾಗ ಸತ್ಯ ಕಕ್ಕಿದ್ದಾನೆ. ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ 35/26 ಅಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಆನಂತರ ಮಿಸ್ಸಿಂಗ್ ಕಂಪ್ಲೇಂಟ್ ಅಲ್ಲಿ ಅವರು ತನಿಖೆ ಕೈಗೊಂಡಾಗ ಮತ್ತೆ ಇವ್ರನ್ನ ಅಕ್ಷಯ್ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರ ಹೇಳಿಕೆಯಲ್ಲಿ ಕೆಲವು ಡಿಸ್ಕ್ರಿಪೆನ್ಸೀಸ್ ಕಂಡು ಬಂದಿದ್ರಿಂದ ಅನಂತರದಲ್ಲಿ ಹೆಚ್ಚಿನ ವಿಚಾರಣೆ ಮತ್ತು ತನಿಖೆ ಕೈಗೊಂಡಾಗ ಅದರ ಅವರಿಗೆ ದೊರೆತ ಮಾಹಿತಿ ಮೇರೆಗೆ ಅವರು ನಿನ್ನೆ ದಿನ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಇನ್ನು ಭೀಕರ ಅಂದ್ರೆ ಹೆಣ ಹೂಳುವ ವೇಳೆ ತಂದೆಯ ಕಾಲುಗಳನ್ನು ಅಕ್ಷಯ್ ಕತ್ತರಿಸಿದ್ದು ಬೆಳಕಿಗೆ ಬಂದಿದೆ. ಆರೋಪಿ ಅಕ್ಷಯ್ಗೆ ಕುಟುಂಬಸ್ಥರು ಹಿಡಿಶಾಪ ಹಾಕ್ತಿದ್ದು ಇಂತಹ ಮಗ ಯಾರಿಗೂ ಬೇಡ ಅಂತ ಕಣ್ಣೀರುಡುತ್ತಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಆತ ತನ್ನ ಮನೆಯವರು ನಾಪತ್ತೆಯಾಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಸ್ಟೇಷನ್ಗೆ ಬಂದಿದ್ದ. ಯಾಕೋ ಪೊಲೀಸರಿಗೆ ಅನುಮಾನ ಬಂದು ಸ್ವಲ್ಪ ಕೆದಕಿ ವಿಚಾರಿಸಿದಾಗ ಶಾಕಿಂಗ್ ವಿಚಾರ ಹೊರಗೆ ಬಿದ್ದಿದೆ. ತಕ್ಷಣವೇ ಪೊಲೀಸರ ದಂಡೆ ಆತನ ಮನೆಗೆ ಲಗ್ಗೆ ಇಟ್ಟಿದೆ. ಏನಾಗಿತ್ತು ಅಲ್ಲಿ ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಗಂಡು ಮಗನ ಯಾಕೆ ಹಡೆದೆ ನನ್ನವ್ವ ಅಂತ ಹಾಡನ್ನ ಕೇಳಿರ್ತೀರಿ. ಆ ಹಾಡು ಅಕ್ಷರಶಃ ಸತ್ಯ. ಚಂದದ ಹೆಣ್ಮಗು ಇದ್ದರೂ ಗಂಡು ಮಗುವಿಗೆ ಹಂಬಲಿಸೋರಿಗೆ ಈ ಸ್ಟೋರಿ ದೊಡ್ಡ ಪಾಠ. ಟ್ರಿಪಲ್ ಮರ್ಡರ್ಗೆ ಬೆಚ್ಚಿ ಬಿದ್ದ ವಿಜಯನಗರ ಜಿಲ್ಲೆ. ಹಣದಾಸೆಗೆ ಅಪ್ಪ ಅಮ್ಮ ತಂಗಿಯನ್ನೇ ಕೊಂದ ರಾಕ್ಷಸ. ಈ ಫೋಟೋದಲ್ಲಿರುವ ದಂಪತಿ ಹೆಸರು ಭೀಮರಾಜ್ ಜಯಶ್ರೀ, ವಿಜಯನಗರ ಜಿಲ್ಲೆಯ ಕೊಟ್ಟರಿನವರು. ಇವರಿಗೆ ಅಮೃತ, ಅಕ್ಷಯ್ ಎನ್ನುವ ಮಕ್ಕಳಿದ್ದಾರೆ. ಕೊಟ್ಟೂರು ಹರಪ್ಪನಹಳ್ಳಿ ರಸ್ತೆಯಲ್ಲಿರುವ ಟೈರ್ ರಿಪೇರಿ ಅಂಗಡಿ ಇಟ್ಕೊಂಡು ಜೀವನವನ್ನು ನಡೆಸ್ತಾ ಇದ್ರು. ಈ ಸುಂದರ ಕುಟುಂಬಕ್ಕೆ ಮಗ ಅಕ್ಷಯ್ ವಿಲನ್ ಆಗಿ ಬಿಟ್ಟಿದ್ದಾನೆ. ಮೊದಲು ಚೆನ್ನಾಗಿ ಇದ್ದ ಅಕ್ಷಯ್ ಮನೆಹಳರ ಜೊತೆ ಸೇರಿ ದುಶ್ಚಟಗಳಿಗೆ ದಾಸವಾಗಿದ್ದ. ಆನ್ಲೈನ್ನಲ್ಲಿ ಬೆಟ್ಟಿಂಗ್ ಆಡಿ ಮೈತುಂಬ ಸಾಲ ಮಾಡಿಕೊಂಡಿದ್ದ. ಜನವರಿ 26ರಂದು ತಂದೆ ತಂಗಿ ಹೊರಗೆ ಹೋದ ಬಳಿಕ ತಾಯಿ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ಆಮೇಲೆ ಆಗಿದ್ದು ಭೀಕರ ಬೀಭತ್ಸ್ಯ.
ನೀಡದಿದ್ದಾಗ ತಾಯಿಯ ಕತ್ತನ್ನ ಸೀಳಿ ಹತ್ಯೆಗೈದಿದ್ದಾನೆ ಪಾಪಿ. ಬೆಡ್ರೂಮ್ನಲ್ಲಿ ತಾಯಿ ದೇಹವಿಟ್ಟು ತಂಗಿಗೆ ಫೋನ್ ಮಾಡಿದ್ದ. ತಂಗಿ ಅಮೃತಾಗೆ ಫೋನ್ ಮಾಡಿ ಮನೆಗೆ ಬಾ ಅಂದಿದ್ದ. ನಿನಗೊಂದು ಗಿಫ್ಟ್ ತಂದಿದ್ದೇನೆ ಬಾ ಅಂತ ಕರೆದಿದ್ದ ಕ್ರೂರಿಯಣ್ಣ. ಆಸೆಯಿಂದ ಓಡೋಡಿ ಬಂದಿದ್ದ ತಂಗಿಯ ಕತ್ತನ್ನ ಸಿಡಿದ್ದಾನೆ. ಬಳಿಕ ಬೆಡ್ರೂಮ್ನಲ್ಲಿ ತಾಯಿ ತಂಗಿ ಹೆಣವಿಟ್ಟು ಟಿವಿ ನೋಡ್ತಾ ಇದ್ದ. ಇತ್ತ ಮನೆಗೆ ಬಂದ ತಂದೆಯನ್ನೂ ಮುಗಿಸಿದ್ದಾನೆ ದುರುಳ ಮಗ. ಇನ್ನು ಮನೆಯಲ್ಲಿ ಸಮಾಧಿ ಮಾಡುವುದಕ್ಕೆ ಪ್ಲಾನ್ ಮಾಡಿದ್ದ ಐನಾತಿ ಅಕ್ಷಯ್ ಹಾಲ್ನಲ್ಲಿ ಟೈಲ್ಸ್ ತೆಗೆದು ಗುಂಡಿ ತೋಡಿ ಹೂತು ಹಾಕಿದ್ದಾನೆ. ಜನವರಿ 29ರಂದು ಬೆಂಗಳೂರಿಗೆ ಹೊರಟು ತಿಲಕ್ ನಗರ ಠಾಣೆಗೆ ದೂರು ನೀಡಿದ್ದಾನೆ. ಜಯದೇವ ಆಸ್ಪತ್ರೆಗೆ ಬಂದ ತಂದೆ ತಾಯಿ ತಂಗಿ ನಾಪತ್ತೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ. ಡೌಟ್ ಬಂದು ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿದಾಗ ಸತ್ಯ ಕಕ್ಕಿದ್ದಾನೆ. ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ 3526 ಅಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಆನಂತರ ಆ ಮಿಸ್ಸಿಂಗ್ ಕಂಪ್ಲೇಂಟ್ ಅಲ್ಲಿ ಅವರು ತನಿಖೆ ಕೈಗೊಂಡಾಗ ಮತ್ತೆ ಇವ್ರನ್ನ ಅಕ್ಷಯ್ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರ ಹೇಳಿಕೆಯಲ್ಲಿ ಕೆಲವು ಡಿಸ್ಕ್ರಿಪೆನ್ಸೀಸ್ ಕಂಡು ಬಂದಿದ್ರಿಂದ ಅನಂತರದಲ್ಲಿ ಹೆಚ್ಚಿನ ವಿಚಾರಣೆ ಮತ್ತು ತನಿಖೆ ಕೈಗೊಂಡಾಗ ಅದ್ರ ಅವರಿಗೆ ದೊರೆತ ಮಾಹಿತಿ ಮೇರೆಗೆ ಅವರು ನಿನ್ನೆ ದಿನ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಇನ್ನು ಭೀಕರ ಅಂದ್ರೆ ಹೆಣ ಹೂಳುವ ವೇಳೆ ತಂದೆಯ ಕಾಲುಗಳನ್ನ ಅಕ್ಷಯ್ ಕತ್ತರಿಸಿದ್ದು ಬೆಳಕಿಗೆ ಬಂದಿದೆ. ಆರೋಪಿ ಅಕ್ಷಯ್ಗೆ ಕುಟುಂಬಸ್ಥರು ಹಿಡಿಶಾಪ ಹಾಕ್ತಿದ್ದು ಇಂತಹ ಮಗ ಯಾರಿಗೂ ಬೇಡ ಅಂತ ಕಣ್ಣೀರುಡುತ್ತಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಆತ ತನ್ನ ಮನೆಯವರು ನಾಪತ್ತೆಯಾಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಸ್ಟೇಷನ್ಗೆ ಬಂದಿದ್ದ. ಯಾಕೋ ಪೊಲೀಸರಿಗೆ ಅನುಮಾನ ಬಂದು ಸ್ವಲ್ಪ ಕಿರ್ಕಿ ವಿಚಾರಿಸಿದಾಗ ಶಾಕಿಂಗ್ ವಿಚಾರ ಹೊರಗೆ ಬಿದ್ದಿದೆ. ತಕ್ಷಣವೇ ಪೊಲೀಸರ ದಂಡೆ ಆತನ ಮನೆಗೆ ಲಗ್ಗೆ ಇಟ್ಟಿದೆ. ಏನಾಗಿತ್ತು ಅಲ್ಲಿ ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಗಂಡು ಮಗನ ಯಾಕೆ ಹಡೆದೆ ನನ್ನವ್ವ ಅಂತ ಹಾಡನ್ನ ಕೇಳಿರ್ತೀರಿ. ಆ ಹಾಡು ಅಕ್ಷರಶಃ ಸತ್ಯ. ಚಂದದ ಹೆಣ್ಮಗು ಇದ್ದರೂ ಗಂಡು ಮಗುವಿಗೆ ಹಂಬಲಿಸೋರಿಗೆ ಈ ಸ್ಟೋರಿ ದೊಡ್ಡ ಪಾಠ. ಟ್ರಿಪಲ್ ಮರ್ಡರ್ಗೆ ಬೆಚ್ಚಿ ಬಿದ್ದ ವಿಜಯನಗರ ಜಿಲ್ಲೆ. ಹಣದಾಸೆಗೆ ಅಪ್ಪ ಅಮ್ಮ ತಂಗಿಯನ್ನೇ ಕೊಂದ ರಾಕ್ಷಸ. ಈ ಫೋಟೋದಲ್ಲಿರುವ ದಂಪತಿ ಹೆಸರು ಭೀಮರಾಜ್ ಜಯಶ್ರೀ, ವಿಜಯನಗರ ಜಿಲ್ಲೆಯ ಕೊಟ್ಟರಿನವರು. ಇವರಿಗೆ ಅಮೃತ, ಅಕ್ಷಯ್ ಎನ್ನುವ ಮಕ್ಕಳಿದ್ದಾರೆ. ಕೊಟ್ಟೂರು ಹರಪ್ಪನಹಳ್ಳಿ ರಸ್ತೆಯಲ್ಲಿರುವ ಟೈರ್ ರಿಪೇರಿ ಅಂಗಡಿ ಇಟ್ಕೊಂಡು ಜೀವನವನ್ನ ನಡೆಸ್ತಾ ಇದ್ರು. ಈ ಸುಂದರ ಕುಟುಂಬಕ್ಕೆ ಮಗ ಅಕ್ಷಯ್ ವಿಲನ್ ಆಗಿಬಿಟ್ಟಿದ್ದಾನೆ. ಮೊದಲು ಚೆನ್ನಾಗಿ ಇದ್ದ ಅಕ್ಷಯ್ ಮನೆಹಳ್ಳರ ಜೊತೆ ಸೇರಿ ದುಶ್ಚಟಗಳಿಗೆ ದಾಸವಾಗಿದ್ದ. ಆನ್ಲೈನ್ನಲ್ಲಿ ಬೆಟ್ಟಿಂಗ್ ಆಡಿ ಮೈತುಂಬ ಸಾಲ ಮಾಡಿಕೊಂಡಿದ್ದ. ಜನವರಿ 26ರಂದು ತಂದೆ ತಂಗಿ ಹೊರಗೆ ಹೋದ ಬಳಿಕ ತಾಯಿ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ಆಮೇಲೆ ಆಗಿದ್ದು ಭೀಕರ ಬೀಭತ್ಸ್ಯ. ಹಣ ನೀಡದಿದ್ದಾಗ ತಾಯಿಯ ಕತ್ತನ್ನ ಸೀಳಿ ಹತ್ಯೆಗೈದಿದ್ದಾನೆ ಪಾಪಿ. ಬೆಡ್ರೂಮ್ನಲ್ಲಿ ತಾಯಿ ದೇಹವಿಟ್ಟು ತಂಗಿಗೆ ಫೋನ್ ಮಾಡಿದ್ದ. ತಂಗಿ ಅಮೃತಾಗೆ ಫೋನ್ ಮಾಡಿ ಮನೆಗೆ ಬಾ ಅಂದಿದ್ದ. ನಿನಗೊಂದು ಗಿಫ್ಟ್ ತಂದಿದ್ದೇನೆ ಬಾ ಅಂತ ಕರೆದಿದ್ದ ಕ್ರೂರಿಯಣ್ಣ. ಆಸೆಯಿಂದ ಓಡೋಡಿ ಬಂದಿದ್ದ ತಂಗಿಯ ಕತ್ತನ್ನ ಸಿಡಿದ್ದಾನೆ. ಬಳಿಕ ಬೆಡ್ರೂಮ್ನಲ್ಲಿ ತಾಯಿ ತಂಗಿ ಹೆಣವಿಟ್ಟು ಟಿವಿ ನೋಡ್ತಾ ಇದ್ದ. ಇತ್ತ ಮನೆಗೆ ಬಂದ ತಂದೆಯನ್ನೂ ಮುಗಿಸಿದ್ದಾನೆ ದುರುಳ ಮಗ. ಇನ್ನು ಮನೆಯಲ್ಲಿ ಸಮಾಧಿ ಮಾಡುವುದಕ್ಕೆ ಪ್ಲಾನ್ ಮಾಡಿದ್ದ ಐನಾತಿ ಅಕ್ಷಯ್ ಹಾಲ್ನಲ್ಲಿ ಟೈಲ್ಸ್ ತೆಗೆದು ಗುಂಡಿ ತೋಡಿ ಹೂತು ಹಾಕಿದ್ದಾನೆ. ಜನವರಿ 29ರಂದು ಬೆಂಗಳೂರಿಗೆ ಹೊರಟು ತಿಲಕ್ ನಗರ ಠಾಣೆಗೆ ದೂರು ನೀಡಿದ್ದಾನೆ. ಜಯದೇವ ಆಸ್ಪತ್ರೆಗೆ ಬಂದ ತಂದೆ ತಾಯಿ ತಂಗಿ ನಾಪತ್ತೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ. ಡೌಟ್ ಬಂದು ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿದಾಗ ಸತ್ಯ ಕಕ್ಕಿದ್ದಾನೆ. ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ 3526 ಅಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಆನಂತರ ಆ ಮಿಸ್ಸಿಂಗ್ ಕಂಪ್ಲೇಂಟ್ ಅಲ್ಲಿ ಅವರು ತನಿಖೆ ಕೈಗೊಂಡಾಗ ಮತ್ತೆ ಇವ್ರನ್ನ ಅಕ್ಷಯ್ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರ ಹೇಳಿಕೆಯಲ್ಲಿ ಕೆಲವು ಡಿಸ್ಕ್ರಿಪೆನ್ಸೀಸ್ ಕಂಡು ಬಂದಿದ್ರಿಂದ ಅನಂತರದಲ್ಲಿ ಹೆಚ್ಚಿನ ವಿಚಾರಣೆ ಮತ್ತು ತನಿಖೆ ಕೈಗೊಂಡಾಗ ಅದ್ರ ಅವರಿಗೆ ದೊರೆತ ಮಾಹಿತಿ ಮೇರೆಗೆ ಅವರು ನಿನ್ನೆ ದಿನ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಇನ್ನು ಭೀಕರ ಅಂದ್ರೆ ಹೆಣ ಹೂಳುವ ವೇಳೆ ತಂದೆಯ ಕಾಲುಗಳನ್ನ ಅಕ್ಷಯ್ ಕತ್ತರಿಸಿದ್ದು ಬೆಳಕಿಗೆ ಬಂದಿದೆ. ಆರೋಪಿ ಅಕ್ಷಯ್ಗೆ ಕುಟುಂಬಸ್ಥರು ಹಿಡಿಶಾಪ ಹಾಕ್ತಿದ್ದು ಇಂತಹ ಮಗ ಯಾರಿಗೂ ಬೇಡ ಅಂತ ಕಣ್ಣೀರುಡುತ್ತಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.